ಸ್ನೇಹಿತರೆ ನಮಸ್ಕಾರ. ಧರ್ಮಸ್ಥಳದಲ್ಲಿ ಇವತ್ತು ಶೋಧ ಕಾರ್ಯ ನಡೀತಾ ಅಂತ ಕೇಳಿದ್ರೆ ನಡೆದಿಲ್ಲ. ಯಾಕೆ ನಡೆದಿಲ್ಲ ಅಂತ ಕೇಳಿದ್ರೆ ನಿನ್ನೆ ದಿನ ಸದನದಲ್ಲಿ ಗೃಹ ಸಚಿವರೊಬ್ಬರು ಅಧಿಕೃತವಾದ ಒಂದು ಆದೇಶವನ್ನು ಹೊರಡಿಸ್ತಾರೆ. ಈ ಹಿಂದೆ 13 ಮಾರ್ಕ್ ಮಾಡಲಾದ ಜಾಗದ ಪೈಕಿ 6ನೇ ಜಾಗದಲ್ಲಿ 6ನೇ ಸಮಾಧಿಯಲ್ಲಿ ಒಂದಷ್ಟು ಅಸ್ಥಿಗಳು ಪತ್ತೆಯಾಗಿತ್ತು. ಧರ್ಮಸ್ಥಳ ಶೋಧಕ್ಕಾಗಿ ಕಾದು ಕೂತ ಸೌಜನ್ಯ ಪರ ಹೋರಾಟಗಾರರು. ಆದರೆ ಧರ್ಮಸ್ಥಳದಲ್ಲಿ ಶೋಧ ಕಾರ್ಯ ನಡೀತಿಲ್ಲ. ಸಿಕ್ಕಿರುವ ಎಲುಬುಗಳ ವರದಿ ಬರುವವರೆಗೂ ಶೋಧ ನಡೆಯೋದಿಲ್ಲ ಎಂದ ಸರ್ಕಾರ. 6ನೇ ಮಾರ್ಕ್ನಲ್ಲಿ ಸಿಕ್ಕಿದ್ದ ಅಸ್ಥಿಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. FSL ವರದಿಯ ತೀವ್ರತೆ ಗಮನಿಸಿಕೊಂಡು ಮುಂದಿನ ಶೋಧ. ಆ ಸಿಕ್ಕಿರುವ ಎಲುಬು ಯಾರದ್ದು ಮತ್ತು ಆ ಸಾವು ಹೇಗಾಯಿತು? ಅಸಹಜ ಸಾವಿನ ಹೆಣವನ್ನ ಇಲ್ಲೀಗಲಾಗಿ ಹೂತಿದ್ದರು ಎಂಬ ಸಾಕ್ಷಿದಾರನ ಆರೋಪ. ಮುಂದಿನ ವಾರವೇ ಆ ಅಸ್ಥಿ ಪಂಜರದ ವರದಿ ಸಿಗುವ ಸಾಧ್ಯತೆಗಳಿದ್ದಾವೆ. ಆ ವರದಿಯ ಆಧಾರದಲ್ಲಿ SITಯ ಮುಂದಿನ ಹೆಜ್ಜೆಗಳು ನಿರ್ಧಾರ ಆಗುತ್ತೆ. ಧರ್ಮಸ್ಥಳ ಶೋಧಕ್ಕಾಗಿ ಕಾದು ಕೂತಿರುವಂತಹ ಸೌಜನ್ಯ ಪರ ಹೋರಾಟಗಾರ. SIT ಶೋಧ ತಾತ್ಕಾಲಿಕವಾಗಿ ಸ್ಥಗಿತ ಆಗಿದೆ. ಸದನದಲ್ಲಿ ಗೃಹ ಸಚಿವರು ಸ್ಟೇಟ್ ಹೋಮ್ ಮಿನಿಸ್ಟರ್ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದ್ದಾರೆ. SIT ಅಧಿಕಾರಿಗಳು ಈಗಾಗಲೇ FSL ಎಕ್ಸ್ಪರ್ಟ್ಗಳಿಗೆ ಅಥವಾ FSL ಲ್ಯಾಬಿಗೆ ಕಳುಹಿಸಿಕೊಟ್ಟಿರುವಂತಹ ಮೂಳೆ ಮತ್ತು ಎಲುಬುಗಳ ಅಂತಿಮ ವರದಿ ಬರುವವರೆಗೂ ಧರ್ಮಸ್ಥಳದ ಭೂಮಿಯ ಮೇಲೆ JCB ಘರ್ಜಿಸೋದಿಲ್ಲ. SIT 29 ಅಧಿಕಾರಿಗಳನ್ನೊಳಗೊಂಡಂತಹ ತನಿಖಾ ಸಂಸ್ಥೆ ಅದೇ ತನಿಖೆಯ ಬೇರೆ ಬೇರೆ ವಿಚಾರಗಳನ್ನ ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ತೊಡಗಿಕೊಳ್ಳುತ್ತೆ ಹೊರತಾಗಿ ಶೋಧ ಕಾರ್ಯ ತಾತ್ಕಾಲಿಕವಾಗಿ ನಡೆಯೋದಿಲ್ಲ ಧರ್ಮಸ್ಥಳದಲ್ಲಿ. ಗೃಹ ಸಚಿವರೇ ಹೇಳಿದ್ರಲ್ಲ ಸೆಷನ್ನಲ್ಲಿ. ಸೊ ಈಗ ಸೌಜನ್ಯ ಪರ ಹೋರಾಟಗಾರರು ಶೋಧ ಕಾರ್ಯಕ್ಕಾಗಿ ಹಾತೊರೆಯುತ್ತಿದ್ದಾರೆ. ಸಾಕಷ್ಟು ಆರೋಪಗಳು ಬಂತು. ಸಾಕ್ಷಿದಾರ ತೋರಿಸಿರುವ ಜಾಗಗಳಿಗೆಲ್ಲ JCB ಕೈ ಹಾಕಿದೆ. ಎಲ್ಲಿಯೂ ಕೂಡ ಸಾಕ್ಷ್ಯಗಳು ಪತ್ತೆಯಾಗ್ತಾ ಇಲ್ಲ. ಹೆಣಯೂತ ಪ್ರಕರಣದಲ್ಲಿ ಹೆಣಗಳೆಲ್ಲಿ? ಅಸಹಜ ಸಾವಿನ UDR ಆಗದೆ ಇಲ್ಲೀಗಲ್ ಆಗಿ ಹೂತಿರ್ತಕ್ಕಂತಹ ಹೆಣಗಳು ಕಾಣ್ತಿಲ್ವಲ್ಲ. ಹಾಗಾದ್ರೆ ವ್ಯರ್ಥನ SIT ತನಿಖೆ? ಸರ್ಕಾರದ ಬೊಕ್ಕಸಕ್ಕೆ ಪೆಟ್ಟ. SIT ಅಧಿಕಾರಿಗಳಿಗೆ ಈಗಾಗಲೇ 1/2 ಕೋಟಿ ಖರ್ಚಾಗಿದೆ ಎನ್ನುವಂಥ ಲೆಕ್ಕಾಚಾರಗಳಿದ್ದಾವೆ. ಇದು ಸರ್ಕಾರಿ ಮೂಲಗಳ ಅಧಿಕೃತ ಮಾಹಿತಿ ಅಲ್ಲ. ಸೊ ಚರ್ಚೆಗಳಾಗ್ತಾ ಇದೆ. ಸೊ ಇವೆಲ್ಲವೂ SIT ತನಿಖೆ ಸ್ಥಗಿತಗೊಳಿಸೋದಕ್ಕಾಗ್ತಾ ಇರೋ ರಾಜಕೀಯ ಷಡ್ಯಂತ್ರ ಅನ್ನೋ ಸೌಜನ್ಯ ಪರ ಹೋರಾಟಗಾರರ ಆರೋಪಕ್ಕೂ ಜೊತೆಗೆ ಧರ್ಮಸ್ಥಳ ಭಕ್ತರ ಆರೋಪ. ಸೌಜನ್ಯ ಪ್ರಕರಣದ ಹೋರಾಟಗಾರರೆಲ್ಲರೂ ಕೂಡ ಸ್ವಘೋಷಿತ ಹೋರಾಟಗಾರರು. ಹಾಗಾಗಿ ಅವರ ರಾಜಕೀಯ ಷಡ್ಯಂತ್ರಕ್ಕೆ SIT ಜೊತೆಗೆ ಸರ್ಕಾರ ಒಳಗಾಗಬಾರದು. ಧರ್ಮಸ್ಥಳದ ಪಾವಿತ್ರ್ಯತೆಯನ್ನು ಕಾಪಾಡಬೇಕು. ಹಾಗಾಗಿ SIT ತನಿಖೆಯನ್ನು ಅರ್ಧಕ್ಕೆ ನಿಲ್ಲಿಸಬೇಕು ಅಂತ ಹೇಳಿ ಒಂದು ವರ್ಗದ ವಾದವೂ ಕೂಡ ಇದೆ. ಎಲ್ಲ ವಾದಗಳ ನಟ್ಟ ನಡುವೆ ಈಗ ತಾತ್ಕಾಲಿಕ ಶೋಧಕ್ಕೆ ಈಗ ತೆರೆ ಬಿದ್ದಿದೆ. FSL ವರದಿ ಬಂದ ನಂತರವೇ ಶೋಧ ಮುಂದುವರಿಯುತ್ತೆ ಅಂತ ಹೇಳಿ ರಾಜ್ಯ ಗೃಹ ಸಚಿವಾಲಯ ಅಧಿಕೃತವಾಗಿ ತಿಳಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.